ಸಂಕ್ರಾಂತಿ ಹಬ್ಬದ ಸಜ್ಜಿ ರೊಟ್ಟಿಗೆ ಮೆರಗು ತಂದು ಕೊಡುವಂತಹ ಬಣ್ಣದ ರೆಸಿಪಿಗಳು ಅಂತಂದ್ರೆ ಉತ್ತರ ಕರ್ನಾಟಕದ ಹಿಂಡಿಗಳು ರೀ. ಭಾಳ ಮಸ್ತಾಗಿರುವಂತಹ 3 ರೀತಿಯ ಚಟ್ನಿ ಪುಡಿಗಳನ್ನ ನೋಡೋರಿ. ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಮಾಡಕ್ಕೆ 2 ಕಪ್ ಶೇಂಗಾ ಹುರಿದ ಸಿಪ್ಪಿ ತೆಗೆದ್ರಿ, ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ನಾವು ಕರಿಬೇವು ಹುರಿದಿರೋವಂಥದ್ರಿ. ಆಮೇಲೆ ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೇಕಂದ್ರೆ ಅಷ್ಟರಿ ಕೊಬ್ಬರಿ ಇಲ್ಲಾಂದ್ರೆ ನಡಿತೈತ್ರಿ. ಅದಾದ ನಂತರ ಇಲ್ಲಿ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿ ಅದಾದ ನಂತರ 1 ಚಮಚ ಎಣ್ಣೆ ಬಿಟ್ಟು ಒಂದು ಈಟ ಜಜ್ಜದ ಈ ಒಂದು ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಕೊಟ್ರಿ, ಗರ್ರ ಅನ್ಸ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಶೇಂಗಾ ಹಿಂಡಿ ತಯಾರಾಗ್ತದ್ರಿ. ಹಂಗೆ ಇದನ್ನು ಕಲಿಸಿ ನೀವು ತೆಗೆದಿಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಇನ್ನೊಂದು ಚಟ್ನಿ ಪುಡಿ ಅಂತಂದ್ರೆ ಪುಟಾಣಿ ಹಿಂಡಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಪುಡಿ ಮಾಡ್ಕೊಂಡ ಅದ್ರಾಗ 1 ಕಪ್ ಪುಟಾಣಿ, ಹುಣಸೆ ಹಣ್ಣ, ಆಮೇಲೆ ಜೀರಿಗೆ, ಅದಾದ ನಂತರ ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವು ಒಂದು ಇಟ್ಟು ಸೇರಿಸಿ ಬೆಳ್ಳುಳ್ಳಿ ಜಜ್ಜಿದ್ರಿ, ಅದನ್ನ ಹಾಕಿದ್ರಿ ಅಂತಂದ್ರೆ ಮಸ್ತ್ ಆಗಿರುವಂತಹ ಗರ್ರ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಪುಟಾಣಿ ಚಟ್ನಿ ತಯಾರಾಗ್ತದ್ರಿ. ಅಗಸಿ ಹಿಂಡಿ ಮಾಡಕ್ಕೆ ಅಗಸಿ ಒಂದು 1.5 ಕಪ್ ಅಷ್ಟು ಚೆನ್ನಾಗಿ ಅವು ಹಿಂಗೆ ಶೈನ್ ಬರುವಂಗೆ ಹುರಿರಿ, ಮಿಕ್ಸರ್ ಜಾರ್ದಾಗ ಹಾಕ್ರಿ. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಅದ್ರಾಗ ಬೆಲ್ಲದ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೆಂಪು ಖಾರದ ಪುಡಿ ಇದನ್ನೆಲ್ಲನೂ ಹಾಕಿರಿ, ಜೀರಿಗೆ ಹಾಕಿರಿ. ಅದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಕೊತ್ತಂಬರಿ ಒಂದು ಈಟ ಹಾಕಿ ಮಿಕ್ಸ್ ಮಾಡಿ ಗಾರ್ನಿಸಿದ್ರಿ ಅಂತಂದ್ರೆ ಇದು ಸಹ ರೆಡಿ ಆಕೈತ್ರಿ. ಗುರೆಳ್ಳು ಚಟ್ನಿ ಪುಡಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಿಸ್ಬೋದು ರೀ.